ಅನ್ನೋದು ಬಹಳ ಕಲ್ಲು ಮುಳ್ಳಿನಿಂದ ತುಂಬಿರುತ್ತೆ. ಕಷ್ಟ ಇಲ್ಲದೇನೆ ನಮಗೆ ಆ ಸಕ್ಸಸ್ ದೊರಕಿದ್ರೆ ಸಕ್ಸಸ್ಸಿನ ಸಿಹಿ ಕೂಡ ನಮಗೆ ಗೊತ್ತಾಗಲ್ಲ. ಫಸ್ಟ್ ಅಟೆಂಪ್ಟ್ ಇಲ್ಲ, ಸೆಕೆಂಡ್ ಅಟೆಂಪ್ಟ್ ಇಲ್ಲ, ಥರ್ಡ್ ಅಟೆಂಪ್ಟ್ ಇಲ್ಲ. ಗುರುರಾಜ್ ಕರ್ಜಗಿ ಸರಿಗೆ ಏನೋ ಒಂದು ಸುಮ್ಮನೆ ಮೇಲ್ ಹಾಕಿದೆ, ಬಿಡಬೇಡ ಇನ್ನೊಂದು ಅಟೆಂಪ್ಟ್ ಕೊಟ್ಬಿಡಮ್ಮ. ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಕಷ್ಟ ಆಗ್ತಿದೆ ಅಂದರೆ ಅಯ್ಯೋ ನನಗೊಬ್ಬಳಿಗೆ ಕಷ್ಟ ಆಗ್ತಿರೋದು ಅಲ್ಲ. ಇಂಡಿಯಾ ಫಾರ್ IAS ಸಂಸ್ಥೆಯಲ್ಲಿರುವಂಥವರು ನನ್ನ ಫೇಲ್ಯೂರಲ್ಲೂ ಕೂಡ ಜೊತೆಗಿದ್ರು. ಇದಕ್ಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ವೃಂದದವರಿಗೂ ಹಾಗೆ ನಮ್ಮ ಮೆಂಟರ್ಸ್ಗಳಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಮೊದಲಿಗೆ ತಿಳಿಸ್ತಿದ್ದೇನೆ. ಇಂಡಿಯಾ ಫಾರ್ IAS ಸಂಸ್ಥೆ UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ನಮ್ಮೆಲ್ಲರನ್ನ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಗೌರವವನ್ನು ನೀಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. UPSC ಜರ್ನಿ ಅನ್ನೋದು ಬಹಳ ಕಲ್ಲು ಮುಳ್ಳಿನಿಂದ ತುಂಬಿರುತ್ತೆ. ನಾವು ಎಲ್ಲರೂ ಯಾರೇ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದಿರಬಹುದಾದರೂ ಕೂಡ ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸೇ ಇರ್ತೀವಿ. ಕಷ್ಟ ಇಲ್ಲದೇನೆ ನಮಗೆ ಆ ಸಕ್ಸಸ್ ದೊರಕಿದ್ರೆ ಆ ಸಕ್ಸಸ್ಸಿನ ಸಿಹಿ ಕೂಡ ನಮಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಮ್ಮ ಕೇದಾರ್ ಸರ್ ಈ ಉದಾಹರಣೆ ಆಗ್ತಾರೆ. ಅವರೇ ಹೇಳಿದ್ರು, ಎಷ್ಟು ಕಷ್ಟದಲ್ಲಿ ಬಂದರೂ ಅವರು ಈ ಮಟ್ಟಿಗೆ ನಿಂತಿದ್ದಾರೆ. ಆ ಮಟ್ಟಿಗೆ ಕಷ್ಟವನ್ನು ಅನುಭವಿಸಿ ಬಂದವರಿಗೆ ಮಾತ್ರ ಬೇರೆಯವರಿಗೂ ಕೂಡ ಸೇವೆ ಸಲ್ಲಿಸಬೇಕು, ಸಹಾಯ ಮಾಡಬೇಕು ಅನ್ನುವಂಥ ಕಂಪ್ಯಾಷನ್ ಇರುತ್ತೆ. ಅದನ್ನು ನಾವಿವತ್ತು ಆ ದಾರಿದೀಪವಾಗಿ ತಗೊಂಡು ನಾವೆಲ್ಲರೂ ಕೂಡ ಇದನ್ನು ಮುಂದುವರಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಆಗಿದೆ. ನನ್ನ ಜರ್ನಿ ಕೂಡ ಇಷ್ಟೇ ಕಷ್ಟದಲ್ಲಿ ನಡೆದಿತ್ತು. ನನಗೆ ಪೋಷಕರಿಂದ ಯಾವುದೇ ರೀತಿಯಾದಂತಹ ಅಡಚಣೆಗಳಿರಲಿಲ್ಲ, ತುಂಬ ಬೆಂಬಲ ಕೊಡ್ತಿದ್ರು. ಆದರೆ ಏನು ಮಾಡೋದು, ಅದುವರೆಗೂ ನನಗೆ ಫೇಲ್ಯೂರ್ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ಹೋದ ಕಡೆ ಎಲ್ಲ ನನಗೆ ಎಫರ್ಟ್ ಆಗ್ತಿದೆ, ಏನೋ ಒಂದು ಸಕ್ಸಸ್ ಸಿಗ್ತಾ ಇತ್ತು. ಆದರೆ UPSC ಜರ್ನಿ ಶುರು ಮಾಡಿದಾಗ ನನಗೆ ಇಲ್ಲ ಮೈಗನ ನಿನ್ನ ಕೈಲಿ ಆಗುತ್ತೆ ಅಂತ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರು. ಮಾಡಿದೆ, ಫಸ್ಟ್ ಅಟೆಂಪ್ಟ್ ಇಲ್ಲ, ಸೆಕೆಂಡ್ ಅಟೆಂಪ್ಟ್ ಇಲ್ಲ, ಥರ್ಡ್ ಅಟೆಂಪ್ಟ್ ಇಲ್ಲ, ಪ್ರಿಲಿಮ್ಸೇ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ನನಗೆ. ಏನಪ್ಪ ಇದು ನನಗೆ ಅಂತ ಹೇಳಿ ನನ್ನ ಆತ್ಮ ಬಲವೇ ಕುಗ್ಗಿ ಹೋಗ್ಬಿಟ್ಟಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ಗುರುರಾಜ್ ಕರ್ಜಗಿ ಸರಿಗೆ ಏನೋ ಒಂದು ಸುಮ್ಮನೆ ಮೇಲ್ ಹಾಕಿದೆ. ಅವರು ಅದನ್ನೇ ಇಟ್ಕೊಂಡು, ಮೇಘನಾ ನಿನಗೆ ಬರವಣಿಗೆ ಎಷ್ಟು ಚೆನ್ನಾಗಿದೆ, ಬಿಡಬೇಡ ಇನ್ನೊಂದು ಅಟೆಂಪ್ಟ್ ಕೊಟ್ಬಿಡಮ್ಮ ಅಂತ. ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆಲ್ಲೋ ಒಂದು ಮೇಲ್ ID ಸಿಕ್ತು, ಸುಮ್ಮನೆ ಹಾಕಿದೆ, ಹಾಕೋಣಂತೆ ಅಂತ. ಅವ್ರ ಸ್ಪೀಚಸ್ ಎಲ್ಲ ಕೇಳ್ತಿದ್ದೆ, ಎನ್ಕರೇಜ್ ಮಾಡ್ತಾ ಇದ್ರು, ಮೋಟಿವೇಟ್ ಆಗ್ತಿದೆ. ಆದ ಕಾರಣದಿಂದ ಹಾಕಿದೆ. ಅವ್ರು ಹೇಳಿದ್ದು ಅವತ್ತಿನ ಆ ಮಾತು ಇವತ್ತು ನನ್ನನ್ನು ಈ ಮಟ್ಟಿಗೆ ಈ ವೇದಿಕೆಯಲ್ಲಿ ತಂದು ನಿಲ್ಲಿಸ್ತಿದೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಪ್ರಿಲಿಮ್ಸು ಆಗ್ತಾ ಇಲ್ಲದೆ ಇದ್ದಾಗ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ಚಿಗೆ ಓದೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಇವತ್ತು ಈ ಮಾತು ಹೇಳಬಾರ್ದೋ ಗೊತ್ತಿಲ್ಲ, ಬಡಾಯಿ ಕೊಚ್ಕೊಂಡಾಗ ಅನಿಸುತ್ತೇನೋ, ಆದರೆ ನನ್ನ ಉದ್ದೇಶ ಅದಲ್ಲ. ಅವತ್ತು ಪ್ರಿಲಿಮ್ಸು ನನಗೆ ಯಾವ ರೀತಿಯಾಗಿ ಕೈ ಕೊಟ್ಟಿತ್ತು, ಸತತವಾಗಿ 3 ಹಂತದಲ್ಲಿ 3 ಅಟೆಂಪ್ಟಲ್ಲಿ ಕೈ ಕೊಟ್ಟಿತ್ತು. ಇವತ್ತು ಮೊನ್ನೆ ಪ್ರಿಲಿಮ್ಸ್ ಮಾರ್ಕ್ಸ್ ನೋಡಿದೆ, ಜನರಲ್ ಮೆರಿಟ್ ಕಟ್ ಆಫಿಗಿಂತ 31 ಅಂಕಗಳು ಹೆಚ್ಚಾಗಿ ಬಂದಿದೆ ನನಗೆ. ಹಾಗಾಗಿ ಇದರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ನಮಗೆ ಯಾವುದು ಫೇಲ್ಯೂರಿಗೆ ಕಾರಣ ಆಗಿರುತ್ತೋ ಅದಕ್ಕೆ ನಾವು ಪರಿಶ್ರಮ ಹಾಕಿದ್ರೆ ಅದೇ ನಮ್ಮನ್ನು ಸಕ್ಸಸ್ ಹಂತದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಪರಿಶ್ರಮ ಅನ್ನೋದು, ಸತತ ಅಭ್ಯಾಸ ಅನ್ನೋದು ಯಾವತ್ತೂ ನಾವು ನಿಲ್ಲಿಸಬಾರ್ದು ಅನ್ನೋದಂಥದ್ದು ನನ್ನ ಕಳಕಳಿಯ ಕಾಳಜಿಯಾಗಿದೆ. ನಮ್ಮ ಮನೆಯಲ್ಲಿ ಒಂದು ಮಾತು ಹೇಳ್ತಿದ್ರು, ಡಿಸರ್ವ್ ಬಿಫೋರ್ ಯು ಡಿಸೈರ್ ಅಂತ. ನಾವೆಲ್ಲರೂ ಕೂಡ ಇಲ್ಲಿ ದೊಡ್ಡ ಹಿರಿಯ ಅಧಿಕಾರಿಗಳು ಹಾಗೆ ಮಹದೇವಪ್ಪ ಸರ್ ಅಂತಹ ನಾಯಕರ ಮಾತುಗಳನ್ನು ಕೇಳಿದಾಗ ತುಂಬ ಮೋಟಿವೇಟ್ ಆಗ್ತೀವಿ. ನಾವು ಮಾಡಲೇಬೇಕಪ್ಪ ಅಂತ ಅನ್ಕೊಂತೀವಿ. ಅಲ್ಲಿರುವಂಥ ಅಧಿಕಾರ, ಆ ರೀಚ್, ಸೇವೆ ಸಲ್ಲಿಸಬಹುದಾದಂತಹ ಒಂದು ಅವಕಾಶಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಆದರೆ ನಾವು ಏನನ್ನ ಮರಿತೀವಿ ಅಂದರೆ ಅದರ ಹಿಂದೆ ಇದ್ದಂತಹ ಪರಿಶ್ರಮವನ್ನು ನಮಗೆ ಕಾಣಲ್ಲ ಕಣ್ಣಿಗೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ, ನಾವು ಕನಸು ಕಾಣೋಣ, ದೊಡ್ಡ ಕನಸನ್ನು ಕಾಣೋಣ, ಆದರೆ ಅದರ ಜೊತೆಗೆ ಅದರ ಹಿಂದೆ ಇರುವಂತಹ ಪರಿಶ್ರಮ, ಆ ರಕ್ತದ ಕಣ್ಣೀರು ಹೋಗಿರುತ್ತೆ ಆ ಮಟ್ಟಿಗೆ ಬರ್ಬೇಕಾದ್ರೆ, ಅದನ್ನು ಕೂಡ ನಾವು ಇಟ್ಕೊಂಡು ಕನಸನ್ನ ಕಾಣೋಣ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತದಲ್ಲಿ ಫೇಲ್ಯೂರ್ಸ್ ಅನ್ನ ಕಾಣ್ತಿರ್ತೇವೆ.
ನಾನು ಸಾಹಿತ್ಯದಲ್ಲಿ ಓದ್ಬೇಕಾದ್ರೆ ಇದನ್ನ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಅದೊಂದು ಕೇಳಿದೆ ಸಾಹಿತ್ಯಿಕ ಪರಿಭಾಷೆಯಲ್ಲಿ. ಇದು UPSC ಕ್ಷೇತ್ರ ಮಾತ್ರಕ್ಕೆ ಅಲ್ಲ, ಯಾವುದೇ ಒಂದು ಭಕ್ತಿ ಸಾಧನೆ ಆಗಿರ್ಬೋದು, ಯಾವುದೇ ಒಂದು ಸಾಧನೆ ಕ್ಷೇತ್ರದ ಸಾಧನೆಯಲ್ಲಿ ಈ ಒಂದು ಹಂತ ಬಂದೇ ಬರುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಡಾರ್ಕ್ ನೈಟ್ ಆಫ್ ದ ಸೋಲ್ ನನಗೆ ಕಷ್ಟ ಆಗ್ತಿದೆ ಅಂದ್ರೆ ಅಯ್ಯೋ ನನಗೊಬ್ಬಳಿಗೆ ಕಷ್ಟ ಆಗ್ತಿರೋದು ಅಲ್ಲ, ಎಲ್ಲರಿಗೂ ಕಷ್ಟ ಆಗ್ತಿರುತ್ತೆ. ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ, ಅದು ಮೀರಿ ಒಂದು ಬೆಳಕಿದೆ ಅನ್ನೋದನ್ನ ನಾವ್ ಯಾವತ್ತೂ ಮರಿಬಾರ್ದು. ಇಂಥ ಸಂದರ್ಭದಲ್ಲಿ ನಾನು ಇಂಡಿಯಾ ಫಾರ್ IAS ಸಂಸ್ಥೆಯನ್ನ ನೆನಿಲೇಬೇಕು. ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ ಏನು ಟ್ರಾನ್ಸಾಕ್ಷನಲ್ ಆಗಿರುತ್ತೆ, ಮೆಟೀರಿಯಲ್ಸ್ ತಗೊಂತೀವಿ, ಏನು ಟೆಸ್ಟ್ ಸೀರೀಸ್ ಕೊಡ್ತೀವಿ, ಅಲ್ಲಿಗೆ ನಮ್ಮ ಅವರ ಸಂಬಂಧ ಮುಗ್ದಿರೋದಾಗಿರುತ್ತೆ. ಆಮೇಲೆ ಇನ್ನೊಂದು ಮಾತಿದೆ, ಇದು ಹೇಳಲೇಬೇಕು, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಈಸ್ ಎನ್ ಆರ್ಫನ್ ಅಂತ ಹೇಳ್ತಾರೆ. ಆದರೆ ನನ್ನ ಒಂದು ಅನುಭವಕ್ಕೆ ಬಂದದ್ದೇನು ಅಂದರೆ, ನನ್ನ ಫೇಲ್ಯೂರ್ನಲ್ಲಿ ಪ್ರತಿಯೊಬ್ಬರು ಕೂಡ ಇಂಡಿಯಾ ಫಾರ್ IAS ಸಂಸ್ಥೆಯಲ್ಲಿರುವಂಥವರು ನನ್ನ ಫೇಲ್ಯೂರಲ್ಲೂ ಕೂಡ ಜೊತೆಗಿದ್ರು. ಇದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನೀವು ಕೇದಾರ್ ಸರ್ ಮಾತನ್ನು ಕೇಳಿದ್ದೀರಾ, ಅಂತ ದೊಡ್ಡ ಹಿರಿಯ ಅಧಿಕಾರಿ ಅವರು. ನಾನು ಫಸ್ಟು ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಅಂತ ಹೋದಾಗ ಶಿವಮೊಗ್ಗದಿಂದ ಟ್ರೈನಲ್ಲಿ ಬಂದು ಇಳಿದೆ, ತಲೆ ಕೂದಲೆಲ್ಲ ಕೆದ್ರು ಹೋಗಿದೆ. ಶ್ರೀನಿವಾಸ್ ಸರ್ ಬಂದ್ಬಿಟ್ಟು ನಮ್ಮಲ್ಲಿ ದೊಡ್ಡ ಅಧಿಕಾರಿ ಇದ್ದಾರೆ, ಅವರು ಫಸ್ಟು ಹೋಗಿ ಮಾತಾಡು ಅಂತ. ನನಗೆ ಭಯ, ಏನಪ್ಪ ಇಂಥ ಸಾಮಾನ್ಯ ಮನುಷ್ಯ ನಾನು ಅಂಥ ಅಧಿಕಾರಿ ಜೊತೆ ಈ ಒಂದು ಸ್ಥಿತಿನಲ್ಲಿ ಮಾತಾಡ್ಬೇಕಾ ಅಂತ ಅನಿಸ್ತಿತ್ತು. ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿದೆ ನೋಡಿ, ನನಗೆ ಅವ್ರ ಅಧಿಕಾರಿನೋ ಇನ್ನೊಂದೇನೋ ಏನೂ ಇಲ್ಲ, ಆ ಗುರು ಶಿಷ್ಯ ಸಂಬಂಧ ಅನ್ನೋದು ಅವತ್ತೇ ಕಲ್ಟಿವೇಟ್ ಆಗೋಗ್ಬಿಡ್ತು. ಅವತ್ತಿಂದ ಹೇಗೆ ಬಂತು ಅಂದರೆ, ನನಗೆ 4ನೇ ಅಟೆಂಪ್ಟಲ್ಲಿ ಕಡಿಮೆ ಅಂತರದಲ್ಲಿ ನನಗೆ ಇಂಟರ್ವ್ಯೂನಲ್ಲಿ ಕೊನೆ ಹಂತದಲ್ಲಿ ಪಾಸ್ ಆಗಲಿಲ್ಲ. ಅವಾಗ ಅವ್ರು ಎಷ್ಟು ನಾನು ತುಂಬ ಡಿಜೆಕ್ಟೆಡ್ ಆಗಿಬಿಟ್ಟಿದ್ದೆ, ನಾನು ಇನ್ನು ಅಟೆಂಪ್ಟ್ಸೇ ತಗೊಳ್ಳಲ್ಲ ಅನ್ನೋ ನಿರ್ಧಾರ ಕೂಡ ಮಾಡಿಬಿಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೇದಾರ್ ಸರ್ ಹೇಳಿದ್ರಂತೆ, ಇಲ್ಲ ಅವಳು ತಗೊಳ್ಬೇಕು, ಅವಳು ಆಗ್ತಾಳೆ, ನಾನೇ ಬೇಕಾದ್ರೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಅವ್ರ ಮನೆಗೆ ಹೋಗಿ ಅವಳನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ. ಯಾರು ಸರ್ ಹೇಳ್ತಾರೆ ಈ ಥರ ಮಾತುಗಳನ್ನು? ಅಂತ ದೊಡ್ಡ ಅಧಿಕಾರಿ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ಆ ಮಾತು ಕೇಳೇನೆ ಅವರು ನನ್ನಲ್ಲಿ ಏನೋ ಕಂಡಿಯಾರೆ ಅನ್ನುವಂತಹ ಒಂದು ವಿಶ್ವಾಸ ಮೂಡಿ ನನ್ನ ಆತ್ಮಬಲ ಇನ್ನೂ ಇಮ್ಮಡಿಗೊಳ್ತು. ಇನ್ನು ಶ್ರೀನಿವಾಸ್ ಸರ್ ಬಗ್ಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವ್ರು ಮಾಡಿರೋವಂಥದ್ದು ಏನು ಅನ್ನೋದು ಗೊತ್ತು. ನನಗಂತೂ UPSC ಇಂಟರ್ವ್ಯೂ ಸಂದರ್ಭದಲ್ಲಿ ಬಹಳ ತೊಂದರೆ ಆಗ್ಬಿಟ್ಟಿತ್ತು ವಸತಿ ವಿಚಾರದಲ್ಲಿ. ಅವರು, ಮಗಳೇ ನೀನು ಏನು ಯೋಚನೆ ಮಾಡಬೇಡ, ಲಾಜಿಸ್ಟಿಕ್ ವಿಚಾರ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತಂದು ಅಲ್ಲಿಗೆ ಹೋಗಿ ತೊಂದರೆ ಆಗಿದ್ದು ನಾನು ಅವ್ರಿಗೆ ಹೇಳಿರಲಿಲ್ಲ. ಅವರೇ ಕಾಲ್ ಮಾಡಿ ನನಗೆ ಪರ್ಸನಲ್ ಆಗಿ ಏನಾಗ್ತಿದ್ಯಮ್ಮ ಅಂತ ಕೇಳಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ 5 ನಿಮಿಷದಲ್ಲಿ ಎಲ್ಲದೂ ಕೂಡ ಸುಗಮವಾಗುವಂತೆ ಮಾಡಿದ್ರು. ಆಮೇಲೆ ಪ್ರಶಾಂತ್ ಸರ್ ಮತ್ತೆ ಸಂದೀಪ್ ಸರ್ ಅಂತೂ ರಾತ್ರಿ 12 ಗಂಟೆಗೆ ವಾಟ್ಸ್ಆ್ಯಪ್ ಮೆಸೇಜ್ ಹಾಕ್ತಿದ್ದೆ, ಸರ್ ಇದೊಂದು ಡೌಟ್ ಇದೆ ಅಂತ. ನಿದ್ದೆ ಎಲ್ಲ ಬಿಟ್ಟು ಅವ್ರ ಫ್ಯಾಮಿಲಿ ಟೈಮು ಬಿಟ್ಟು ನನಗೆ ಕೊಡ್ತಾ ಇದ್ರು. ಇಂಥ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇಲ್ಲಿ ನಾನು ಹೇಳಿರೋ ಮಾತು ಯಾವುದು ಉತ್ಪ್ರೇಕ್ಷೆ ಅಲ್ಲ, ನನ್ನ ಸ್ವ ಅನುಭವಕ್ಕೆ ಬಂದಂಥ ಮಾತುಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಮಹದೇವಪ್ಪ ಸರ್ ಮಾತಾಡ್ತಾ ಇದ್ರು, ಇಡೀ ಕಾನ್ಸ್ಟಿಟ್ಯೂಷನ್ ನಾವೇನು ಇಷ್ಟೊಂದು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ, ನಾವು 4-5 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಷನ್ ಓದಿದ್ದೀವಿ ಅಂತ. ಆದರೆ ಆ ಅನುಭವ ಮತ್ತೆ ವಿಚಾರ ಎರಡು ಸಮ್ಮಿಳನಗೊಂಡ್ರೆ ಬರೋವಂಥ ಮಾತಿಗೆ ನಮ್ದು ಏನೇನು ಅಲ್ಲ ಅಂತ. ದೊಡ್ಡ ದೊಡ್ಡ ನಮಸ್ಕಾರ ಸರ್, ಬಹಳ ಚೆನ್ನಾಗಿ ಮಾತನಾಡಿದ್ದೀರಾ. ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇವತ್ತೇನು ನಮಗೆ ಯಶಸ್ಸು ಸಿಕ್ಕಿದೆ, ಅದು ಏನೋ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿ ಸಿಕ್ಕಿದೆ, ನಾವಿನ್ನೇನು ಸಾಧನೆ ಮಾಡಿಲ್ಲ. ಇನ್ನು ಮುಂದೆ ಮಾಡಬೇಕಾದಂಥ ಸಾಧನೆಗೆ ಇವರೇ ನಮಗೆ ಮಾರ್ಗದರ್ಶನ ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.